ಮೇಡಮ್, ಒಂದ್ ಲೆವೆಲ್ಗೆ ಪೂಜೆ ಆಯ್ತು. ನೀವು ಒಂದ್ ಹೆಣ್ಣಾಗಿ ನನಗೆ ರೀತಿ ಹೊಡಿಸ್ತಾ ಇದೀರಲ್ಲ, ನಿಮಗ್ ಮನುಷ್ಯತ್ವನೇ ಇಲ್ವಾ? ನಿಮ್ಮಂತವ್ರಿಗೆ ಪೊಲೀಸ್ ವಧೆ ಬಿದ್ರೇನೆ ಬಾಯ್ ಬಿಡೋದು. ಅಂತ ತಪ್ಪು ನಾನೇನು ಮಾಡಿಲ್ಲ. ಲೇಡೀಸ್ ಹಾಸ್ಟೆಲ್ ನಡೆಸೋ ನೆಪದಲ್ಲಿ ಕಾಲೇಜ್ ಹುಡುಗಿರ್ನೆಲ್ಲ ದೊಡ್ಡ ದೊಡ್ಡ VIP ಗಳಿಗೆ ಸಪ್ಲೈ ಮಾಡ್ತಾ ಇದೆಯಲ್ಲ, ಅದೆಲ್ಲ ನಮಗ್ ಗೊತ್ತು. ಇಲ್ಲ, ನಾನಂಥವಳಲ್ಲ. ನೀನಂಥವಳೆ. ನೀನಿಂಥವಳು ಅಂತ ಧಾರವಾಡ ಯೂನಿವರ್ಸಿಟಿನಲ್ಲಿ ಓದ್ತಾ ಇರೋ ನಿನ್ ಮಗಳು ಉತ್ತರನ ಗೊತ್ತಾದ್ರೆ ಅವಳು ಬಾಳಲ್ಲಿ ನೀನು ಪ್ರಶ್ನೆಯಾಗೆ ಉಳಿದು ಬಿಡ್ತೀಯ. ಬೇಡಿ ಮೇಡಮ್, ಹಾಗ್ ಮಾಡ್ಬೇಡಿ. ನಾನಂತ ಹೊಲಸ್ ಕೆಲಸ ಮಾಡೋಳಲ್ಲ. ಹಾಗಾದ್ರೆ ಹೇಳು, ಶ್ವೇತನ್ ಕೊಂದಿದ್ಯಾರು? ತನ್ನ ಕಣ್ಣಿಗೆ ಬೀಳೋ ಹೆಣ್ಮಕ್ಳನ್ನ ಕಾಲಿನ ಕಸ ಅಂತ ತಿಳ್ಕೊಂಡಿರೋ ಆ ಭೂಪತಿ ಮಗ ವಿಕ್ಕಿ ಕಣ್ಣು ನಮ್ಮ ಹಾಸ್ಟೆಲ್ ಅಲ್ಲಿರೋ ಐಶ್ವರ್ಯನ್ ಮೇಲೂ ಬಿತ್ತು. ಅವಳು ಯಾರು ಗೊತ್ತಾ? ಅಸ್ಸಾಂ ಮ್ಯಾಜಿಸ್ಟ್ರೇಟ್ ಮಗಳು. ಮೇಲ್ನವ್ರಿಗೆ ಗೊತ್ತಾದ್ರೆ ಎಲ್ರಿಗೂ ತೊಂದ್ರೆ. ಲೀವ್ ಹರ್. ಮ್ಯಾಜಿಸ್ಟ್ರೇಟ್ ಮಗಳ ಜೊತೆ ಮಲ್ಕೋಬಾರ್ದು ಅಂತ ರೂಲ್ಸ್ ಇದೆಯಾ? ವಿಕ್ಕಿ, ಲಿಸನ್ ಟು ಮೀ. ವಿಕ್ಕಿ, ಪ್ಲೀಸ್. ಬಿಡೋಣ. ಯಾಕೆ ನೀನ್ ಬರ್ತೀಯಾ? ಯು ಇಡಿಯಟ್. ಏನ್ ಮೇಡಮ್, ಏನಿದು ದೌರ್ಜನ್ಯ? ಇದನ್ನೆಲ್ಲ ನೋಡ್ಕೊಂಡು ನೀವು ಸುಮ್ನೆ ಇದ್ದೀರಾ? ಹುಡುಗಿರಿಗೆ ಸೆಕ್ಯೂರಿಟಿ ಕೊಡಕ್ ಆಗ್ಲಿಲ್ಲ ಅಂದ್ಮೇಲೆ ಹಾಸ್ಟೆಲ್ ಯಾಕೆ ನಡೆಸ್ತಾ ಇದೀರಾ? ಮೊದ್ಲು ಅವಳ ಬಿಟ್ಟು ಹೋಗೋಕ್ ಹೇಳಿ. ವಾಚ್ಮ್ಯಾನ್, ವಾಚ್ಮ್ಯಾನ್. ಏಯ್ ಪೊರ್ಗಿ, ನನ್ ಕೆಪಾಸಿಟಿ ಗೊತ್ತಿಲ್ದೆ ಮಾತಾಡ್ತಿದೀಯಾ? ನೀನು ನಿಮ್ಮಪ್ಪ ಬಿಡೋ ಉಸಿರಿಗೆ ಇಡೀ ಊರ್ಗೂರೇ ದುರ್ವಾಸನೆ ಹೊಡಿತಿದೆ ಅನ್ನೋದು ಗೊತ್ತು. ನಿನ್ನಂತವ್ನಿಗೆ ಹೇಗ್ ಪಾಠ ಕಲಿಸ್ಬೇಕು ಅನ್ನೋದು ನಂಗೆ ಚೆನ್ನಾಗ್ ಗೊತ್ತು. ವಿಕ್ಕಿ, ಮಾತ್ ಕೇಳು. ನಿನಗೆ ಹೇಳ್ತಾ ಇರೋದು, ಸ್ಟಾಪ್ ಇಟ್ ವಿಕ್ಕಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಆಗ್ತಿರೋ ಅನ್ಯಾಯನ ತಡಿಬೇಕು ಅಂತ ಇದಕ್ ಮುಂಚೆ DCP ಅವರಿಗೆ ಕಂಪ್ಲೇಂಟ್ ಕೊಟ್ಟೆ. ನನ್ನ ಮಗ ಹಾಸ್ಟೆಲ್ ಅಲ್ಲಿರೋ ಹೆಣ್ಮಕ್ಳನ್ನ ಬಲವಂತವಾಗಿ ಹೇಳ್ಕೊಂಡು ಹೋಗಿ ಅವ್ರ ಬಾಳ್ನ ಹಾಳು ಮಾಡ್ತಿದ್ದಾನೆ ಅಂತ ನೀ DCP ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ. ಇದೇ ಆ ಪೇಪರ್. ನೀನು ಕೊಟ್ಟಿರೋ ಕಂಪ್ಲೇಂಟು ಎಂಜಲ್ ಕೈ ಒರೆಸ್ಕೊಳ್ಳೋ ಟಿಶ್ಯೂ ಪೇಪರ್ ಇದ್ದಂಗೆ. ನಾನು ಆಗಾಗ ಸೆರಗಲ್ಲೂ ಕೈ ಒರೆಸ್ಕೊತಾ ಇರ್ತೀನಿ. ಈ ವಿಷಯ ಹೊರಗಡೆ ಗೊತ್ತಾದ್ರೆ ಎಲ್ಲಿ ನನ್ನ ಮಗಳನ್ನ ಸಾಯಿಸ್ಬಿಡ್ತಾರೋ ಅನ್ನೋ ಸ್ವಾರ್ಥಕ್ಕೋಸ್ಕರ ತಮ್ಮ ಹತ್ರ ಸುಳ್ಳು ಹೇಳ್ಬಿಟ್ಟೆ ಮೇಡಮ್. ದಯವಿಟ್ಟು ನನ್ನನ್ನ ಕ್ಷಮಿಸ್ಬೇಡಿ ಮೇಡಮ್.